ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ಪ್ರೊಮೋ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಮೃತಧಾರೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಈಗಾಗಲೇ ಗೌತಮ್ ದಿವಾನ್ನ ಮನೆ ಹರಾಜಿಗೆ ಬಂದಿರುತ್ತೆ. ಆ್ಯಂಡ್ ಈ ವಿಷಯ ಆನಂದ್ ಮೂಲಕ ಗೌತಮ್ಗೂ ಕೂಡ ಗೊತ್ತಾಗಿರುತ್ತೆ. ಆ್ಯಂಡ್ ಈ ವಿಷಯ ಎಲ್ರಿಗೂ ಕೂಡ ಅಂದರೆ ನ್ಯೂಸ್ ಪೇಪರಲ್ಲಿ ಬಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿರುತ್ತೆ. ಹಾಗಾಗಿ ಗೌತಮ್ಗೆ ತುಂಬಾ ಬೇಜಾರಾಗಿರುತ್ತೆ. ಆ್ಯಂಡ್ ನಮ್ಮಪ್ಪ ಕಟ್ಟಿದ ಮನೆ, ನಮ್ಮಪ್ಪ ನೆನಪುಗಳು ಇರೋವಂಥ ಮನೆ, ಆ ಮನೇಲಿ ನಾವು ಹುಟ್ಟಿ ಬೆಳೆದು ಆಡಿ ಬೆಳೆದಿರೋಂಥ ಮನೆ, ಆ ಮನೆ ಹೋಗ್ತಾ ಇದೆಯಲ್ಲ ಅಂತ ತುಂಬಾ ನೋವಾಗುತ್ತೆ ಗೌತಮ್ಗೆ. ಬಟ್ ಬೇರೆ ಯಾವ ದಾರಿನೂ ಕೂಡ ಇರೋದಿಲ್ಲ ಮನೇನ ಉಳಿಸ್ಕೊಳ್ಳೋದಕ್ಕೆ. ಸೊ ಏನು ಮಾಡೋದು ಅಂತ ತುಂಬಾ ಥಿಂಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಗೌತಮ್ ಅವರು ಯಾವುದೇ ವಿಷಯ ಇದ್ರೂ ಕೂಡ ಮೊದಲು ತನ್ನ ಹೆಂಡತಿ ಭೂಮಿಗೇ ಹೇಳೋದು. ಹಾಗಾಗಿ ಭೂಮಿ ಹತ್ರ ಈ ವಿಷಯನ ಹೇಳ್ಕೊಬೇಕಂತ ಹೇಳಿ ಮನೆಗೆ ಬರ್ತಾರೆ. ಆ್ಯಂಡ್ ಭೂಮಿಕಾ ಗೌತಮ್ನ ನೋಡಿಬಿಟ್ಟು ಯಾಕೆ ಗೌತಮ್ ಅವರು ತುಂಬಾ ಡಲ್ ಆಗಿದ್ದಾರಲ್ಲ ಅಂತ ಯೋಚನೆ ಮಾಡಿ, ಗೌತಮ್ ಅವರೇ ಏನಾಯಿತು, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಭೂಮಿಕಾ ಏನು ಅಂತ ಹೇಳಿ ಈ ಪೇಪರ್ನ ನೋಡಿ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ದಿವಾನ್ ಮನೆ ಹರಾಜು ಅಂತ ಬಂದಿರೋದನ್ನು ತೋರಿಸ್ತಾರೆ. ಅದನ್ನ ನೋಡಿದ ಮೇಲೆ ತುಂಬಾ ಬೇಜಾರಾಗುತ್ತೆ ಭೂಮಿಕಾಗೆ. ಆಗ ಭೂಮಿಕಾ, ಇದೇನು ಗೌತಮ್ ಅವರೇ ಈ ಥರ ಇದೆ, ಯಾಕೆ ಈ ಥರ ಬಂದಿದೆ ನ್ಯೂಸು, ಅಂದರೆ ಜಯದೇವ್ ಅವರು ಎಲ್ಲದನ್ನು ಕೂಡ ಕಳ್ಕೊಂಬಿಟ್ರಾ, ಅವರಿಂದಾಗಿ ನಮ್ಮ ಮನೆ ಹರಾಜಾಗ್ತಿದೆಯಾ, ಅದು ಕೇವಲ ಮನೆ ಆಗಿರಲಿಲ್ಲ, ಆ ಮನೆಯಲ್ಲಿ ಎಷ್ಟೋ ನೆನಪುಗಳು ಅಡಗಿದೆ, ನೀವು ಹುಟ್ಟಿ ಆಡಿದ ಬೆಳೆದ ಮನೆ ಅದು, ಆ ಮನೆ ಹೋಗ್ತಾ ಇದೆಯಾ. ಆ್ಯಂಡ್ ಅಪ್ಪನ ಸಮಾಧಿ ಕೂಡ ಇದೆ, ಮಾವನವ್ರ ಸಮಾಧಿ ಇರೋಂಥ ಜಾಗ ಇವಾಗ ನಾವು ಕಳ್ಕೊತಾ ಇದ್ದೀವ. ಗೌತಮ್ ಅವರೇ ತುಂಬಾ ಬೇಜಾರಾಗ್ತಾಯಿದೆ, ಈ ವಿಷಯ ಅತ್ತೆ ಗೊತ್ತಾಗೋದು ಬೇಡ, ಅತ್ತೆ ತುಂಬಾ ನೊಂದ್ಕೋತಾರೆ, ಹೇಗಾದರೂ ಮಾಡಿ ಮನೆನ ಉಳಿಸ್ಕೊಳ್ಳೇಬೇಕು, ಏನಾದರೂ ದಾರಿ ಇದ್ದರೆ ನೋಡಿ ಗೌತಮ್ ಅವರೇ ಪ್ಲೀಸ್ ಅಂತ ಕೇಳ್ತಾರೆ. ಆಗ ಗೌತಮ್ ಕೂಡ ಹೌದು ಭೂಮಿಕಾ, ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ, ಏನಾದರೂ ದಾರಿನ ಹುಡುಕ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಅದಾದಮೇಲೆ ಆನಂದ್ಗೆ ಕಾಲ್ ಮಾಡಿಬಿಟ್ಟು ಒಂದು ಜಾಗಕ್ಕೆ ಹೋಗೋಣ ಬಾ ಅಂತ ಕರೀತಾರೆ. ಆಗ ಆನಂದ್ ಕೂಡ ಗೌತಮ್ ಜೊತೆ ಬರ್ತಾರೆ. ಆಗ ಸೀದಾ ಗೌತಮ್ ಹಾಗೆ ಆನಂದ್ ಹೋಗೋದೆ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮನೆಗೆ. ಆ್ಯಂಡ್ ಆ ಅಖಿಲಾಂಡೇಶ್ವರಿ ಅವರು ಮೊದಲೇ ಹೇಳಿರ್ತಾರೆ, ಕಂಪ್ನಿನ ನನಗೆ ಬಿಟ್ಕೊಟ್ರೆ ನಾನು ನಿಮಗೆ ಫೇವರ್ ಆಗೋಂಗೆ ಮಾಡಿಕೊಡ್ತೀನಿ ಅಂತ. ಸೊ ಗೌತಮ್ ಆ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಖಿಲಾಂಡೇಶ್ವರಿ ಅವರು ನೋಡಿಬಿಟ್ಟು, ಮೇಡಮ್ ನಿಮ್ಮ ಕಂಡೀಷನ್ಗೆ ನನಗೆ ಒಪ್ಪಿಗೆ ಇದೆ, ನೀವು ಅವತ್ತು ಹೇಳ್ದಾಗೆ ನನ್ನ ಕಂಪ್ನಿನ ನಿಮಗೆ ಬಿಟ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅಖಿಲಾಂಡೇಶ್ವರಿ ಯಾಕೆ ಈ ಸಡನ್ ನಿರ್ಧಾರ ಅಂತ ಕೇಳ್ತಾರೆ. ಆಗ ಗೌತಮ್, ಮೇಡಮ್ ನಮ್ಮ ಮನೆ ಫುಲ್ ಹರಾಜಾಗ್ತಾ ಇದೆ, ಅದು ನನಗಿಷ್ಟ ಇಲ್ಲ, ಅದು ನಮ್ಮಪ್ಪ ಕಟ್ಟಿರೋಂಥ ಸಾಮ್ರಾಜ್ಯ, ಅದು ನನ್ನ ಕೈ ಬಿಟ್ಟು ಹೋಗೋದು ನಾನು ಇಷ್ಟಪಡೋದಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆಗ ಅಖಿಲಾಂಡೇಶ್ವರಿ, ಗೌತಮ್ ಅವರೇ ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗ್ತಾ ಇದೆ, ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಂದು ಬ್ಲ್ಯಾಂಕ್ ಚೆಕ್ನ ಕೊಡ್ತಾರೆ. ಆಗ ಗೌತಮ್ ಅದನ್ನ ನೋಡಿ, ಮೇಡಮ್ ಏನಿದು ಬ್ಲ್ಯಾಂಕ್ ಚೆಕ್ ಅಂತ ಕೇಳ್ತಾರೆ. ಆಗ ಅಖಿಲಾಂಡೇಶ್ವರಿ, ಗೌತಮ್ ಅವರೇ ನಾನು ನಿಮಗೆ ಕೊಡ್ತಾ ಇರೋಂಥ ಚೆಕ್ಕು ನಾನು ಗೌತಮ್ ದಿವಾನ್ಗೆ ಕೊಡ್ತಾ ಇದ್ದೀನಿ, ನಿಮ್ಮ ಕಂಪ್ನಿಗಲ್ಲ, ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಒಳ್ಳೆತನ ನನಗೆ ಗೊತ್ತು, ದಯವಿಟ್ಟು ನಿಮಗೆ ಕಷ್ಟಕ್ಕೀಗ ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ, ಆ ಸಹಾಯನ ನೀವು ಮುಂದೆ ನನಗೆ ತೀರಿಸ್ಬೋದು, ನಿಮ್ಮ ಮನೆನ ನೀವು ಉಳಿಸ್ಕೊಳ್ಳಿ, ನಿಮ್ಮ ಸಾಮ್ರಾಜ್ಯ ಯಾವತ್ತೂ ಕೂಡ ಬಿದ್ದು ಹೋಗಬಾರ್ದು, ಅದು ಬೆಳೀತಾನೆ ಇರಬೇಕು, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಆಗ ಗೌತಮ್ಗೆ ತುಂಬಾ ಖುಷಿಯಾಗುತ್ತೆ. ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆ್ಯಂಡ್ ಈ ಕಡೆ ಗೌತಮ್ ಮನೆ ಹರಾಜು ಪ್ರಕ್ರಿಯೆ ಶುರುವಾಗಿರುತ್ತೆ. ಆ್ಯಂಡ್ ಎಲ್ಲ ಕೂಡ ಸೇರಿರ್ತಾರೆ. ಕೋರ್ಟ್ ಮೂಲಕ ಜಪ್ತಿ ಮಾಡೋದಕ್ಕೆ ಪ್ರತಿ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಆ್ಯಂಡ್ ಜಯದೇವ್ ತುಂಬಾ ಟೆನ್ಷನಲ್ಲಿ ನಿಂತಿರ್ತಾರೆ. ಆಗ ಒಂದು ಮಗು ಬಂದುಬಿಟ್ಟು ಅಲ್ಲಿ ಇನ್ನೇನು ಹರಾಜು ಮುಗೀತಾ ಇದೆ ಅಂತ ಹೇಳೋ ಅಷ್ಟರಲ್ಲಿ ಒಂದು ಮಗು ಬಂದು ಜಯದೇವ್ ಕೈಗೆ ಒಂದು ಲೆಟರ್ ಕೊಡ್ತಾರೆ. ಆಗ ಜಯದೇವ್ ಯಾರಿದು ಲೆಟರ್ ಕೊಟ್ಟಿದ್ದು ಅಂತ ಕೇಳಿದಾಗ ಅಲ್ಲಿಗೆ ಕಾರ್ಗಳು ಬರುತ್ತೆ. ಅದೇ ಕಾರಲ್ಲಿ ಗೌತಮ್ ದಿವಾನ್ ಬಂದಿರ್ತಾರೆ. ಹಾಗೆ ಗೌತಮ್ ದಿವಾನ್ನ ಹಳೆ ಲುಕ್ನ ನೋಡಿಬಿಟ್ಟು ಜಯದೇವ್ಗೆ ತುಂಬಾ ಶಾಕ್ ಆಗುತ್ತೆ. ಗೌತಮ್ ದಿವಾನ್ ಕಾರಿಂದ ಇಳಿದು ನಡ್ಕೊಂಡು ಬರ್ತಾ ಇದ್ರೆ ಜಯದೇವ್ಗೆ ತುಂಬಾ ಶಾಕಲ್ಲಿ ಗೌತಮ್ ದಿವಾನ್ನೇ ನೋಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಈ ಪ್ರೊಮೋ ಎಂಡ್ ಆಗುತ್ತೆ. ಆ್ಯಂಡ್ ಈಗ ಗೌತಮ್ ತನ್ನ ಮನೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಹಾಗೆ ಗೌತಮ್ಗೆ ತನ್ನ ಮನೆ ದಕ್ಕತ್ತಾ, ಹಾಗೆಯೇ ಈಗ ಜೇಡಿ ಮಣ್ಣು ಮುಕ್ಕಿರೋದಂತೂ ನಿಜ. ಹಾಗಾಗಿ ಗೌತಮ್ ಮುಂದೆ ಕ್ಷಮೆ ಕೇಳಿ ಮಂಡಿಯೂರ್ತಾರ. ಸೊ ಏನೆಲ್ಲ ಆಗ್ಬೋದು, ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಧನ್ಯವಾದ.